ಪಟ್ಟಣ ಮತ್ತು ಗ್ರಾಮೀಣ ಭಾಗಗಳಲ್ಲಿರುವ ಕೆಲ ಅಂಗನವಾಡಿ ಕೇಂದ್ರಗಳು ಇತ್ತೀಚೆಗೆ ಕುಡುಕರ ಅಡ್ಡವಾಗಿ ಬಿಟ್ಟಿದ್ದು, ಇದಕ್ಕೆ ಸ್ಥಳೀಯ ಶಿಕ್ಷಣ ಪ್ರೇಮಿಗಳ ಹಾಗೂ ಶಿಶು ಅಭಿವೃದ್ಧಿ ಇಲಾಖೆಯ ದಿವ್ಯ ನಿರ್ಲಕ್ಷ್ಯವೇ ಕಾರಣ ಎಂಬ ಆಕ್ಷೇಪ ವ್ಯಕ್ತವಾಗಿದೆ. ಹೌದು, ಇತ್ತೀಚೆಗೆ ಪೂರ್ವ ಪ್ರಾಥಮಿಕ ಶಾಲೆಯಾದ ಅಂಗನವಾಡಿಗಳು ಕುಡುಕರ ಮತ್ತು ಪಾರ್ಟಿ ಮಾಡುವ ಪುಂಡು ಪೋಖರಿಗಳ ಅಡ್ಡವಾಗಿ ಬಿಟ್ಟಿದೆ. ಸಂಜೆಯಾಗುತ್ತಿದ್ದಂತೆ ಕುಡುಕರ ಅಡ್ಡವಾಗಿ ಬಿಡುವ ಈ ಅಂಗನವಾಡಿ ಕೇಂದ್ರಗಳಲ್ಲಿ ಯಾರು ಹೇಳುವವರು ಕೇಳುವವರು ಇಲ್ಲದ ಮೋಜು ಮಸ್ತಿಯ ತಾಣವಾಗಿದೆ. ಬೆಳಗ್ಗೆ ಆದರೆ ಇವರು ಕುಡಿದು ತಿಂದು ತೇಗಿದ ತ್ಯಾಜ್ಯಗಳನ್ನೆಲ್ಲ ಸ್ವಚ್ಛಗೊಳಿಸುವ ಅಂಗನವಾಡಿ ಕಾರ್ಯಕರ್ತೆಯರು ಈ ಬಗ್ಗೆ ಊರಿನಲ್ಲಿ ಆಕ್ಷೇಪ ಎತ್ತುವ ಕೆಲಸ ಮಾಡುವುದಿಲ್ಲ. ಅಂಥದ್ದೇ ಘಟನೆ ಈಗ ಕುಮಟಾ ಪುರಸಭೆ ವ್ಯಾಪ್ತಿಗೊಳಪಡುವ ಚಿತ್ರಗಿಯ ಅಂಗನವಾಡಿ ನಂಬರ್ 5ರಲ್ಲಿ ನಡೆಯುತ್ತಿದೆ. ಈ ಕೇಂದ್ರಕ್ಕೆ ಭೇಟಿ ನೀಡಿದ ಕುಮಟಾ ಜನಸಾಮಾನ್ಯರ ಸಮಾಜ ಕಲ್ಯಾಣ ಕೇಂದ್ರದ ಪದಾಧಿಕಾರಿಗಳು ಈ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿ ಸಂಬಂಧಪಟ್ಟ ಶಿಶು ಅಭಿವೃದ್ಧಿ ಇಲಾಖೆಗೆ ಮತ್ತು ಕುಮಟಾ ಪೊಲೀಸ್ ಠಾಣೆಗೆ ದೂರನ್ನು ಕೂಡ ನೀಡಿದ್ದಾರೆ. ಪುಟಾಣಿ ಮಕ್ಕಳಿಗೆ ನೈತಿಕ ಪಾಠದ ಜೊತೆಗೆ ಪೂರ್ವ ಪ್ರಾಥಮಿಕ ಶಿಕ್ಷಣ ನೀಡಬೇಕಾದ ಅಂಗನವಾಡಿ ಕೇಂದ್ರ ಸ್ವಚ್ಛ ಮತ್ತು ಶಿಕ್ಷಣಕ್ಕೆ ಪೂರಕ ವಾತಾವರಣ ಇರಬೇಕು. ಈ ಕೇಂದ್ರದಲ್ಲಿ ಅಸ್ವಚ್ಛತೆಯ ಜೊತೆಗೆ ಕುಡುಕರ ಅಡ್ಡವಾದ ಕಾರಣ ಎಲ್ಲಿ ನೋಡಿದರೂ ಮದ್ಯದ ಬಾಟಲಿಗಳು, ಗುಟಕಾ, ಸಿಗರೆಟ್ ಪ್ಯಾಕ್ಗಳ ಜೊತೆಗೆ ಗುಂಡು ತುಂಡುಗಳ ಪಾರ್ಟಿ ಮಾಡಿದ ಪ್ಲಾಸ್ಟಿಕ್ ತ್ಯಾಜ್ಯಗಳ ದರ್ಶನವೇ ಆಗುತ್ತದೆ. ಸಂಬಂಧಪಟ್ಟ ಇಲಾಖೆ ಈ ಬಗ್ಗೆ ಗಮನ ಹರಿಸಿ ಅಂಗನವಾಡಿ ಕೇಂದ್ರಗಳಲ್ಲಿ ಇಂಥ ಅಕ್ರಮ ಚಟುವಟಿಕೆಗಳು ನಡೆಯದಂತೆ ಅಗತ್ಯ ಕ್ರಮ ವಹಿಸಬೇಕೆಂದು ಆಗ್ರಹಿಸಿದ್ದಾರೆ. ಅಲ್ಲದೆ ಬೀಟ್ ಪೊಲೀಸರು ಈ ಬಗ್ಗೆ ಗಮನ ಹರಿಸಿ ಸೂಕ್ತ ಕ್ರಮ ವಹಿಸಬೇಕೆಂಬ ಒತ್ತಾಯ ಕೂಡ ವ್ಯಕ್ತವಾಗಿದೆ. ಗ್ರಾಮ ಇದು, ಇಲ್ಲಿ ಏನಾಗಿದೆ ಕೇಳಿದ್ರೆ ಅಂಗನವಾಡಿ ಇದೆ ಮತ್ತು ಚರ್ಚ್ ಇದೆ. ಇಲ್ಲಿ ಅಕ್ರಮ ಚಟುವಟಿಕೆ ನಡೀತಾ ಇದೆ. ಯಾಕಂದ್ರೆ ರಾತ್ರಿ ಆದ ಕೂಡ ಇಲ್ಲಿ ಗುಂಡ ಪೋಖರಿಗಳು ಸರಾಯಿ ಕುಡಿದು ಎಲ್ಲ ಹೊತ್ತಕೋದು, ಮತ್ತೆ ಎಲ್ಲ ಪ್ಯಾಕೆಟ್ ಬಿದ್ದಿದೆ, ಗುಟ್ಕಾ ಅದೆಲ್ಲ ತಿನ್ಕೊಂಡು ಎಲ್ಲ ಇಲ್ಲಿ ಭಯಂಕರ ಇದು ಅಕ್ರಮ ಚಟುವಟಿಕೆ ನಡೀತಾ ಇದೆ. ಅದು ಇಲ್ಲಿ ಹೇಳೋರು ಕೇಳಿದ್ರೆ ಯಾರು ಇಲ್ಲ ಆಗಲ್ಲ. ಅದೇನು ಕೇಳಿದ್ರೆ ಇಲ್ಲಿ ಅಂಗನವಾಡಿಗೆ ಒಂದು ಪುರಸಭೆ ಒಂದು ಗೇಟ್ ಮಾಡಲಿಲ್ಲ. ಇಲ್ಲಿ ಆ ಸಣ್ಣ ಮಕ್ಕಳು ಆಡ್ಲಿಕ್ಕೆಲ್ಲ ಬಿಡ್ತಾರೆ, ಎಲ್ಲ ಪಾಪ ನೋಡ್ಲಿಕ್ಕೆ ಅಸಹ್ಯ ಆಗ್ತದೆ. ಹಾಗಾಗಿ ಇದು ಏನು ಮಾಡ್ತಿದ್ದೆ ಕೇಳಿದ್ರೆ ನಾವು ಕೇಂದ್ರ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾ ಇದ್ದೇವೆ. ಇಲ್ಲಿ ಹೀಗೆ ಬಿಟ್ಟರೆ ಮತ್ತೇನೋ ಬೇರೆ ಏನೋ ಆಗ್ತದಲ್ಲ, ಯಾಕಂದ್ರೆ ಅಲ್ಲೆಲ್ಲ ಹಿಂಡಿ ಬೆಳೆದಿದೆ. ಇದು ಪುರಸಭೆ ಅಧಿಕಾರಿ ಅಂತೂ ಇಲ್ಲಿ ಯಾವುದೋ ಒಂದು ಗಮನ ಕೊಡ್ತಿಲ್ಲ ಅಂತ ಕಾಣ್ತದೆ. ಯಾಕಂದ್ರೆ ಅವರು ಇಲ್ಲಿ ಮೇನ್ ಬರಬೇಕು, ಇದು ಯಾವುದು ನೋಡ್ತಾ ಇಲ್ಲ ಇಲ್ಲಿ. ಹಾಗಾಗಿ ಇದು ಬಿಟ್ಬಿಡುದಾ, ಕೂಡಲೇ ಇದಕ್ಕೊಂದು ಪೊಲೀಸ್ ಇಲಾಖೆ ಒಂದು ಕ್ರಮ ತಗೊಳ್ಬೇಕು. ಮತ್ತೇನು ಕೇಳಿದ್ರೆ CDP ಅವರು ಇಲ್ಲಿ ಬಂದೊಂದು ಪರಿಶೀಲನೆ ಮಾಡ್ಬೇಕು ಏನಾಗ್ತಿದೆ ಹೇಳ್ಕೊಂಡು. ಯಾಕಂದ್ರೆ ಬಾಯ್ರದವ್ರು ಹೇಳಿದ್ರು ಪಾಪ ತಾನು ಒಂದು ಗ್ರೂಪಲ್ಲಿ ಹಾಕಿದೆ ಇಂದಲ್ಲ ಇದೆ, ಅದ್ರದ್ದು ಏನೂ ಆಗಲಿಲ್ಲ. ಅದು ಹಾಗಾದ್ರೆ ಇದು ಏನಾಗ್ತಿದೆ ಇಲಾಖೆಯಲ್ಲಿ. ಹಳೆ ವಿದ್ಯಾರ್ಥಿಗಳು ಇಲ್ಲಿ ಇದ್ದಾರೆ, ಇಲ್ಲಿ ಕಲ್ತವ್ರು ಇದ್ದಾರೆ, ಅದು ಸ್ವಲ್ಪ ನೋಡ್ಬೇಕು. ಅದು ಮತ್ತೆ ಇಲ್ಲ ಮತ್ತೇನು ಕೇಳಿದ್ರೆ ಮತ್ತೆ ಇಲ್ಲಿ ಒಂದು ಕನ್ನಡ ಶಾಲೆ ಇದೆ, ಅದು ಸ್ವಲ್ಪ ಇದಾಗ್ತಿದೆ. ಬಟ್ ಇಲ್ಲಿ ಯಾರು ಬರ್ತಾ ಇಲ್ಲ. ಕೂಡ್ಲಿದ್ದು ಇಲ್ಲಿ ನಮ್ಮ ಒಂದು ಚಿತ್ತರಿಗೆ ಗ್ರಾಮದಲ್ಲಿ ಅಂದರೆ ಚಿತ್ತರಿಗೆ ಇಲ್ಲಿ ರುದ್ರಭೂಮಿ ಎತ್ತರಿಗೆ ಒಂದು ಬಾಲವಾಡಿ ಒಂದು ಉಂಟು. ಇಲ್ಲಿ ಬಾಲವಾಡಿ ಅಂಗನವಾಡಿ ಇದು ಸಣ್ಣದು, ಅದೇ ಪುಟ್ಟ ಮಕ್ಕಳೆಲ್ಲ ಇದ್ದಾರೆ. ಈ ಮುನ್ಸಿಪಾಲಿಟಿ ಇವರು ಪುರಸಭೆಯಿಂದ ಇಲ್ಲಿ ಒಂದು ಕಂಪೌಂಡ್ ಮಾಡಿದ್ದಾರೆ. ಕಂಪೌಂಡ್ ಏನಕ್ಕಂದ್ರೆ ಅದು ಕಂಪೌಂಡ್ ಪೂರ್ಣಗೊಳಿಸಲಿಲ್ಲ. ಮತ್ತೆ ಏನಕ್ಕಂದ್ರೆ ಸಣ್ಣ ಮಕ್ಕಳು ಇರ್ತಾರೆ, ಕಂಪೌಂಡ್ ಒಂದು ಗೇಟ್ ಕೊಡಿಸಲಿಲ್ಲ. ಯಾಕೆಂದರೆ ಮೇನ್ ರೋಡ್ ಹತ್ತಿರ ಉಂಟು. ಆ ಸಣ್ಣ ಮಕ್ಕಳು ಒಮ್ಮೆಲೆ ಸ್ಕೂಲ್ ಬಿಟ್ಟಾಗ ಹೋಗಿ ರೋಡ್ ಟಚ್ ಆಗುವಂಥ ಪರಿಸ್ಥಿತಿ ಉಂಟು ಇಲ್ಲಿ. ಯಾಕೆ ಮತ್ತೆ ಇಲ್ಲಿ ಕೇಳಿ ಮತ್ತೆ ಕೆಟ್ಟ ಚಟುವಟಿಕೆನೂ ನಡೀತದೆ. ಯಾಕೆಂದರೆ ಇಲ್ಲಿ ಸರಿ ಕುಡಿದು ಬಾಟ್ಲಿ ಹೊತಕೊಂಡು ಬಿಯರ್ ಬಾಟ್ಲಿ ಅದು ಇದು ಹಾಕಿ ಇಲ್ಲಿ ಸುಮಾರು ಚಟುವಟಿಕೆ ಉಂಟು. ಮತ್ತೆ ಯಾಕೆಂದರೆ ಇಲ್ಲಿ ಒಂದು ಕ್ರಿಶ್ಚಿಯನ್ ಒಂದು ಚರ್ಚ್ ಉಂಟು. ಇಲ್ಲಿ ಆ ಚರ್ಚ್ ಪಕ್ಕ ದೇವಸ್ಥಾನ, ನಮ್ಮ ಹಿಂದೂ ದೇವಸ್ಥಾನ ಸಮ, ಅವರು ಕ್ರಿಶ್ಚಿಯನ್ ದೇವಸ್ಥಾನ ಸಮ. ಅದು ಈ ಸಂದರ್ಭದಲ್ಲಿ ಅಂಗನವಾಡಿ ಶಿಕ್ಷಕಿ ಪೂರ್ಣಿಮಾ ನಾಯಕ್, ಸಹಾಯಕಿ ದಿವ್ಯಾ, ಸರ್ಕಾರಿ ನಿವೃತ್ತ ಅಧಿಕಾರಿ ನಾಗೇಶ್, ಸ್ಥಳೀಯರಾದ ಸಂಪತ್ ಕುಮಾರ್ ಉಪಾಧ್ಯಾಯ, ವೆಂಕಟೇಶ್ ನಾಯಕ್, ಜೋಸೆಫ್, ಆಶೀಶ್ ಬಾಳ ಹಾಗೂ ಮಕ್ಕಳ ಪಾಲಕರು ಇದ್ದರು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.